ಪ್ರತಿ ಹಳ್ಳಿಯಲ್ಲೂ ಒಂದು ರಹಸ್ಯವಿರುತ್ತದೆ. ಆದರೆ ಈ ಹಳ್ಳಿಯ ರಹಸ್ಯ ಯಾರು ಬಿಡಿಸಲು ಧೈರ್ಯ ಮಾಡಲಿಲ್ಲ. ರಾತ್ರಿನೇ ಆಗಲಿ ಅಥವಾ ಹಗಲೇ ಆಗಲಿ ಯಾರು ಆ ಮನೆ ಕಡೆ ಹೋಗ್ತಾ ಇರಲಿಲ್ಲ. ಹೋಗೋದಿರಲಿ, ಆ ಮನೆ ಕಡೆ ಯಾರು ತಿರುಗೂ ಸಹ ನೋಡ್ತಾ ಇರಲಿಲ್ಲ. ಅಲ್ಲಿ ಅನೇಕ ವರ್ಷಗಳಿಂದ ಒಂದು ಪಾಳು ಬಿದ್ದ ಮನೆ ಇದೆ. ಅದನ್ನು ಹಳ್ಳಿಯ ಜನರು ದೆವ್ವದ ಮನೆ ಅಂತ ಕರೀತಾರೆ. ಅಯ್ಯೋ ಅಯ್ಯೋ, ನಾನಿವತ್ತು ಆ ಮನೆ ಕಡೆ ಯಾರೋ ಇರೋದನ್ನು ನೋಡಿದೆ. ನಾನಿವತ್ತು ಯಾರ ಮಗ ನೋಡಿದ್ನೋ ಆ ಮನೆ ಕಡೆ ನೋಡಬಾರ್ದು, ಅದನ್ನು ನೋಡ್ಬಿಟ್ಟೆ. ಅಲ್ಲಿಂದ ಎತ್ನೋ ಬಿದ್ದು ಅಂತ ಓಡಿ ಬಂದೆ. ಅಯ್ಯೋ ರೀ, ಸುಮ್ಮನೆ ಇರಿ, ಆ ಮನೆ ಬಗ್ಗೆ ಮಾತಾಡಬೇಡಿ. ಅಲ್ಲಿ ಏನೋ ಇದೆ, ಅದಕ್ಕೆ ಜನ ಅದನ್ನು ದೆವ್ವದ ಮನೆ ಅಂತ ಅನ್ನೋದು. ನೀವು ಇನ್ನೊಂದ್ಸಲ ಆ ಕಡೆ ಹೋಗಬೇಡಿ. ಹೌದಮ್ಮ, ಹೌದು. ಆ ಮನೆಯಿಂದ ಯಾರೇ ಹೋಗ್ಬೇಕಾದ್ರೂ ಅಲ್ಲಿ ಏನೋ ಒಂಥರ ಸೌಂಡ್ ಆಗ್ತಿದೆ. ನಿನ್ನ ಗಂಡನ ಯಾರೋ ದೇವರು ಕಾಪಾಡಿದ್ದಾರೆ, ಅದಕ್ಕೆ ಬರೀ ಏನೋ ಇರೋ ಥರ ಕಾಣಿಸಿದೆ. ಒಂದು ವೇಳೆ ಅದು ಏನಾದರೂ ಮಾಡಿದರೆ ಏನು ಕತೆ ಹೇಳು. ಶಿವ ಶಿವ, ಸುಮ್ಮನೆ ರೀ ಅಣ್ಣ, ನೀವು ಏನೇನೋ ಮಾತಾಡಬೇಡಿ. ಇನ್ನೊಂದ್ಸಲಿ ನಾವು ಆ ಮನೆ ಕಡೆ ಹೋಗೋದಲ್ಲ, ತಿರುಗಿ ನೋಡೋದಿಲ್ಲ ರೀ. ನೀವು ಇನ್ನೊಂದ್ಸಲಿ ಆ ಮನೆ ಮೇಲೆ ಹೋದರೆ ನನ್ನ ಮೇಲೆ ಹಾಣೆ, ಇನ್ನೊಂದ್ಸಲಿ ನೀವು ಹೋಗಬೇಡಿ ಅಂತ ಗೀತಾ ಹೇಳ್ತಾಳೆ. ನಿಮಗೆಲ್ಲ ಅನಿಸ್ತಿರ್ಬೋದಲ್ವಾ, ಚಂದ್ರಲ್ಲ ಯಾಕೆ ಆ ಮನೆ ಬಗ್ಗೆ ಅಷ್ಟು ಹೆದರ್ಕೊಂತಾರೆ, ಏನಿದೆ ಆ ಮನೇಲಿ ಅಂತ. ಒಂದು ಕಾಲದಲ್ಲಿ ಅದು ಸುಂದರವಾದ ಅರಮನೆಯಾಗಿತ್ತು. ಆದರೆ ಈಗ ಆ ಮನೆ ಭೂತದ ಮನೆಯಾಗಿದೆ, ಪಾಳು ಬಿದ್ದ ಮನೆಯಾಗಿದೆ. ಅದು ಹಳ್ಳಿಯ ಕೊನೆಯ ಬೀದಿಯಲ್ಲಿರುವ ಒಂದು ಪಾಳು ಬಿದ್ದ ದೊಡ್ಡ ಮನೆಯಾಗಿದೆ. ಸುತ್ತಲೂ ಗಿಡ ಮರಗಳು ಬೆಳೆದುಕೊಂಡಿವೆ, ಒಡೆದ ಗೋಡೆಗಳಾಗಿವೆ. ಆ ಮನೆಯಲ್ಲಿ ಇದುವರೆಗೂ ಯಾರೇ ಒಳಗೆ ಹೋಗಿದ್ದರೂ ಜೀವಂತವಾಗಿ ಯಾರೂ ಹೊರ ಬಂದಿಲ್ಲ. ರಾತ್ರಿ ಆದರೆ ವಿಚಿತ್ರ ಶಬ್ದಗಳು ಹೊರಬರುತ್ತವೆ. ಅದಕ್ಕೆ ಈ ಮನೆಯನ್ನು ದೆವ್ವದ ಮನೆ ಅಂತ ಕರೀತಾರೆ. ಆ ಹಳ್ಳಿಯ ಹಿರಿಯರಾದ ಕೃಷ್ಣಪ್ಪ ಹಾಗೂ ಅವರ ಮೊಮ್ಮಗ ಸುರೇಶ್ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಅಜ್ಜ, ಆ ಮನೆ ಯಾಕಷ್ಟು ಫೇಮಸ್? ಯಾಕೆ ಜನರು ಆ ಮನೆಯನ್ನು ನೋಡಿದರೆ ಅಷ್ಟು ಭಯಪಡುತ್ತಾರೆ? ಆ ಮನೆಯಲ್ಲಿ ಅಂತ ಏನಿದೆ? ಆ ಮನೆ ಬಗ್ಗೆ ನಿನಗೆ ಬೇಡ, ನೀನು ಆ ಕಡೆ ಹೋಗ್ಬಿಡ ಅಷ್ಟೇ. ಆ ಮನೆಯೊಳಗೆ ಹೋದರೆ ಜೀವ ಉಳ್ಕೊಂಬರೋದೇ ಕಷ್ಟ. ಅಜ್ಜ, ನೀವು ಹಳ್ಳಿ ಜನರ ಥರ ಈ ಕತೆ ನಂಬ್ತೀರಾ? ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಕಣೋ. ಸುರೇಶ್ ಸಿಟಿಯಲ್ಲಿ ಓದುತ್ತಿದ್ದ. ರಜಾ ಇದ್ದ ಕಾರಣ ಹಳ್ಳಿಗೆ ಬಂದಿದ್ದ. ಅವನು ಮತ್ತೆ ಬೆಳಿಗ್ಗೆ ಸಿಟಿಗೆ ಕಾಲೇಜ್ಗೆ ಹೋಗ್ತಾನೆ. ಅವನು ಅಲ್ಲಿ ಅವರ ಸಿಟಿ ಫ್ರೆಂಡ್ಸ್ ಜೊತೆ ಹೇಳ್ತಾನೆ, ನಮ್ಮೂರಲ್ಲಿ ಒಂದು ಮನೆ ಇದೆ, ಪಾಳು ಬಿದ್ದ ಬಂಗಲೆ. ಅದನ್ನ ಜನ ಎಲ್ಲ ದೆವ್ವದ ಮನೆ ಅಂತ ಕರೀತಾರೆ. ಗೋಸ್ಟ್ ಹೌಸ್ ಅಂತೆ, ಸೂಪರ್ ಸ್ಟೋರಿ ಬ್ರೋ. ನಿಜವಾಗ್ಲೂ ಆ ಥರ ಇದ್ರೆ ಎವಿಡೆನ್ಸ್ ತೋರಿಸು. ನಿನ್ನ ಹತ್ರ ನಿಜವಾಗ್ಲೂ ಇದ್ರೆ ನಾವು ಖಂಡಿತ ನಂಬ್ತೀವಿ. ಕರೀತಲ್ವಾ ಮಹೇಶ್? ಈ ಸಲ ಏನಾದರೂ ನಾನು ನಮ್ಮೂರಿಗೆ ಹೋದರೆ ನಾನು ಪ್ರೂವ್ ಮಾಡ್ತೀನಿ ಅಲ್ಲಿ ಏನೂ ಇಲ್ಲ ಅಂತ. ಬಟ್ ನಮ್ಮ ತಾತ ನನ್ನ ಮಾತು ಕೇಳೋದೇ ಇಲ್ಲ. ಈ ಸಲ ನೀವು ನನ್ನ ಜೊತೆ ನಮ್ಮೂರಿಗೆ ಬನ್ನಿ, ಅಲ್ಲಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಬ್ರೋ, ಅಲ್ಲಿಯವ್ರು ಹೇಳ್ತಾ ಇದ್ದಾರೆ ಅಂತ ಇದು ನಿಜಾನೇ ಇರುತ್ತೆ. ನಾವಿದ್ದಲ್ಲಿ ಹುಡುಕಾಟ ಹಾಡೋಕ್ಕೆ ಆಗಲ್ಲ, ಸುಮ್ಮನೆ ಇರಿ. ನಾನಂತೂ ಇಲ್ಲಿಗೂ ಬರಲ್ಲಪ್ಪ. ಹಬ್ಬ, ನೀವೇನ್ರು ಅಲ್ಲಿ ಬಂದು ನಿಮ್ಮ ದೇವನ ನಿನ್ನೇನು ತಿಂದಿರೋಲ್ಲ ಅಂತ ಹುಡುಗಿ ಸೌಮ್ಯನೇ ಬರ್ತಿದ್ದಾಳೆ. ನಾಳೆ ನೀವು ಬರ್ತೀರಾ? ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ನಾಳೆ ಬೆಳಿಗ್ಗೆ ಹೋಗೋಣ. ಎಲ್ಲರೂ ನಿಮಗೆ ಬೇಕಾದ ಥಿಂಗ್ಸ್ನೆಲ್ಲ ತಗೊಂಡು ರೆಡಿ ಇರಿ. ಹೀಗೆ ಸುರೇಶ್ನ ಫ್ರೆಂಡ್ ಎಲ್ಲರೂ ಅಲ್ಲಿಂದ ಹಳ್ಳಿಗೆ ಹೊರಡ್ತಾರೆ. ಅವರು ಹಳ್ಳಿ ಬರೋಷ್ಟರಲ್ಲಿ ಕತ್ಲಾಗಿ ಬಿಟ್ಟಿರುತ್ತೆ. ಅಲ್ಲಿ ಅವರೆಲ್ಲರೂ ಸುರೇಶ್ನ ಮನೆಗೆ ಬರುತ್ತಾರೆ. ಅಲ್ಲಿ ಅವರ ಅಜ್ಜಿ, ಅಮ್ಮ, ತಾತ ಎಲ್ಲರೂ ಕಾಯ್ತಾ ಇರ್ತಾರೆ. ಇವಾಗ ಬಂದ್ರ ಮಕ್ಕಳ, ಬನ್ನಿ ಎಲ್ಲರೂ ಕೈ ತೊಳ್ಕೊಂಡು ಊಟ ಮಾಡಿ ಬನ್ನಿ. ಸುರೇಶ್ನ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಅಲ್ಲಿ ಸ್ವಲ್ಪ ಊರು ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ. ಆಗ ಸುರೇಶ್ನ ಅಮ್ಮ ಸೌಭಾಗ್ಯ ಹೇಳ್ತಾಳೆ, ಸುರೇಶ್, ನಿನ್ನ ಫ್ರೆಂಡ್ಸಿಗೆ ಎಲ್ಲ ಊರನ್ನೂ ತೋರಿಸು, ಆದರೆ ಆ ಭೂತದ ಬಂಗಲೆ, ಆ ದೆವ್ವದ ಮನೆಯನ್ನು ಮಾತ್ರ ತೋರಿಸ್ಬೇಡ. ಬೆಳಿಗ್ಗೆ ಊರು ತೋರಿಸಬಹುದಲ್ವಾ? ಇವಾಗ ಏನು ಅಂತ ಅರ್ಜೆಂಟ್ ನಿನಗೆ ಸುರೇಶ್? ಇಲ್ಲ ಅಮ್ಮ, ಬರೀ ಊರು ಮಾತ್ರ ತೋರಿಸ್ತೀನಿ. ಅಯ್ಯೋ ತಾತ, ನಾವೇ ನಿಮ್ಮೂರು ನೈಟ್ ವ್ಯೂ ನೋಡಬೇಕು ಅಂತ ಬಂದಿದ್ದೀವಿ. ನಾವೇನು ಹೋಗೋದಿಲ್ಲ, ನಾವು ಹುಷಾರಾಗಿ ಬರ್ತೀವಿ. ಸರಿನಪ್ಪ, ಹುಷಾರಾಗಿ ಹೋಗಿ ಬನ್ನಿ. ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಹೊರಡುವಾಗ ಸುರೇಶ್ ಹೇಳ್ತಾನೆ,
ಗೈಸ್, ಬೇಕಾಗಿರೋ ಎಲ್ಲ ವಸ್ತುನೂ ತೊಗೊಂಡ್ಬಿಟ್ರ. ಆಮೇಲೆ ಅದು ಗಡಿಬಿಡಿ ಮಾಡಬೇಡಿ. ಹ್ಞೂ ಬ್ರೋ, ತಗೊಂಡಿದ್ದೀವಿ. ಆದರೆ ಕ್ಯಾಮ್ರಾ ಏನು ಬೇಡ, ನಮ್ಮ ಫೋನೇ ಇದೆಯಲ್ಲ. ನೋಡಿ, ಭಯಪಟ್ಟೆ ಪ್ರೂಫ್ ಸಿಗಲ್ಲ. ನಾವಲ್ಲಿಗೆ ಹೋಗಲೇಬೇಕು. ಅಲ್ಲಿ ಏನಿಲ್ಲ ಅಂತ ನಾವು ಪ್ರೂವ್ ಮಾಡಲೇಬೇಕು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನಡಿ ಗೇಟ್ ಓಪನ್ ಮಾಡು ಸುರೇಶ್. ಎಲ್ಲರೂ ಆ ದೆವ್ವದ ಮರಳಿಗೆ ನಿಂತಿದ್ದಾರೆ. ಅಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗಿದೆ. ಅಯ್ಯೋ, ನನಗೆ ತುಂಬ ಭಯ ಆಗ್ತದೆ. ನಾನಿಲ್ಲಿಂದ ಹೋಗ್ಬಿಡ್ತೀನಿ. ಹಾಗೇನೂ ಇಲ್ಲ, ಇದು ಓಲ್ಡ್ ಬಿಲ್ಡಿಂಗ್ ಅಷ್ಟೇ, ಹೆದರ್ಕೊಂಬೇಡ. ಎಲ್ಲರೂ ಆ ದೆವ್ವದ ಮನೆಯಲ್ಲಿ ನಿಂತಿದ್ದಾರೆ. ಅಲ್ಲಿ ವಿಚಿತ್ರವಾದ ಸೌಂಡ್ ಬರ್ತಾ ಇದೆ. ಎಲ್ಲರೂ ಮನೆಯೊಳಗೆ ಹೋಗುತ್ತಾರೆ. ಆಗ ಅವರ ಬೆನ್ನ ಹಿಂದೆ ಯಾರೋ ಪಾಸ್ ಆಗೋ ಥರ ಬಿಳಿ ಅವರಿಗೆ ಹಾಕ್ತಾ ಇರುತ್ತೆ. ಇದು ನಾರ್ಮಲ್ ಅನಿಸ್ತಾ ಇಲ್ವಾ ಸುರೇಶ್? ವೆಯ್ಟ್, ಯಾರೋ ಇರ್ಬೋದು. ಯಾರಾದರೂ ಇದ್ದೀರಾ ಇಲ್ಲಿ? ಎಂದು ಕೇಳೋ ಅಷ್ಟರಲ್ಲಿ ಅಲ್ಲಿ ಸೌಮ್ಯ ದೂರದಿಂದ ಕೂಗೋ ಥರ ಸೌಂಡ್ ಕೇಳುತ್ತೆ. ಸುರೇಶ್, ಮಹೇಶ್, ಕಾಪಾಡಿ, ನನ್ನನ್ನು ದಯವಿಟ್ಟು ಕಾಪಾಡಿ. ಎಲ್ಲರೂ ಒಂದು ಕ್ಷಣ ಅವಳನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸೌಮ್ಯ, ಸೌಮ್ಯ ಎಲ್ಲಿದ್ಯಾ? ನಾವು ಬರ್ತೀವಿ. ನಾನು ಮೊದಲೇ ಹೇಳಿದೆ, ಅಲ್ಲಿ ಅವ್ರು ಹೇಳೋದು ಒಂದು ಅರ್ಥ ಇರುತ್ತೆ ಅಂತ. ನನ್ನ ಮಾತೇ ಕೇಳಿಲ್ಲ ನೀವು. ಈಗ ಅದು ಹೇಳೋ ಸಮಯ ಅಲ್ಲ, ಹುಡುಕ್ರೋ. ಸಡನ್ ಆಗಿ ಒಂದೇ ಸಲ ಆ ಮನೆಯಲ್ಲಿ ಲೈಟ್ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಸುತ್ತ ಯಾರೋ ತಿರುಗಾಡೋ ಥರ, ಅವ್ರನ್ನ ನೋಡೋ ಥರ ಫೀಲ್ ಆಗುತ್ತೆ. ಇನ್ನು ಸುರೇಶ್ ಮನೆಯಲ್ಲಿ ಮಕ್ಕಳು ಹೊರಗೆ ಹೋದವರು ಇನ್ನೂ ವಾಪಸ್ ಮನೆಗೆ ಬಂದಿಲ್ಲ ಅಂತ ಅವರಿಗೆ ಚಿಂತೆಯಾಗಿರುತ್ತೆ. ಆಗ ಆ ಊರಿನ ಭೀಮ ಅವರ ಮನೆಗೆ ಗಾಬರಿಯಿಂದ ಓಡಿ ಬರ್ತಾನೆ. ಕೃಷ್ಣಪ್ಪ, ಕೃಷ್ಣಪ್ಪ, ನಿನ್ನ ಮೊಮ್ಮಗ ಹಾಗೂ ಅವರ ಫ್ರೆಂಡ್ಸ್ ಆ ದೆವ್ವದ ಮನೆ ಕಡೆ ಹೋಗೋದನ್ನು ನೋಡಿದೆ. ಅವರು ಆ ಮನೆಯೊಳಗೆ ಹೋಗಿ ಏನೋ ವಿಡಿಯೋ ಮಾಡಬೇಕು ಅಂತ ಮಾತಾಡ್ತಾ ಇದ್ರು. ಕೃಷ್ಣಪ್ಪ ಹಾಗೂ ಸೌಭಾಗ್ಯ ಗಂಡ ಆ ದೇವರ ಮನೆಗಳಿಗೆ ಹೊರಡುತ್ತಾರೆ. ಕೃಷ್ಣಪ್ಪನಿಗೆ ಗೊತ್ತಿರುವ ಮಂತ್ರಾವಧಿಯನ್ನು ಕರೆದುಕೊಂಡು ಸಹ ಆ ಮನೆಗೆ ಹೊರಡುತ್ತಾರೆ. ಇವರು ಮನೆಯ ಹೊರಗೆ ನಿಂತಿರುತ್ತಾರೆ. ಇತ್ತ ಸೌಮ್ಯ ಮನೆಯಲ್ಲೆಲ್ಲ ಕಿರ್ಚಾಡ್ತಾ ಆಡ್ತಾಳೆ, ಕಾಪಾಡಿ, ನನ್ನ ಕಾಪಾಡಿ, ಕಾಪಾಡಿ. ಆಗ ಮಂತ್ರವಾದಿ ಕೂಗಿ ಹೇಳ್ತಾನೆ, ಮಕ್ಕಳ, ನೀವು ಆಚೆ ಬನ್ನಿ, ನಾನು ನಿಮ್ಮ ಗೆಳತಿನ ಆಚೆ ಕರ್ಕೊಂಡು ಬರ್ತೀನಿ. ಈ ಧ್ವನಿ ಕೇಳ್ತಾ ಇದ್ದಾಗೆ ಮನೆಯಿಂದ ಮೂವರು ಹೇಗೋ ಆಚೆ ಬರ್ತಾರೆ. ಬನ್ನಿ ಆಚೆ ಹೋಗೋಣ. ಮೊದಲು ನಾವು ಆಚೆ ಹೋದ್ರೆ ಸೌಮ್ಯವ್ರನ್ನ ಹೇಗಾದರೂ ಕಾಪಾಡಬಹುದು. ನಾವೆಲ್ಲ ಇಲ್ಲದೆ ಇದ್ದೆ ಅವ್ರನ್ನ ಹೇಗೆ ಕಾಪಾಡೋದು? ಎಲ್ಲರೂ ಅವನ ಮಾತಿಗೊಪ್ಪಿ ಎಲ್ಲರೂ ಮನೆಯಿಂದ ಆಚೆ ಬರ್ತಾರೆ. ಅವರು ಆಚೆ ಬಂದು ನೋಡ್ತಾರೆ, ಸೌಮ್ಯ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ಅವರು ಅದನ್ನು ನೋಡಿ ಸುರೇಶ್ ಬಾಯದಿಂದ ಹೇಳ್ತಾನೆ, ಬ್ರೋ, ನಮಗೆ ಒಳಗಡೆ ಸೌಮ್ಯ ವಾಸ್ ಕೇಳ್ತಾ ಇತ್ತು, ಆದರೆ ಇವಳು ನೋಡಿದ್ರೆ ಇಲ್ಲಿ ಬಿದ್ದಿದ್ದಾಳೆ. ಅಯ್ಯೋ, ಅದು ಆಮೇಲೆ ಡಿಸ್ಕಸ್ ಮಾಡಿದ್ರೆ ಆಯಿತು. ಮೊದಲು ಸೌಮ್ಯನ ಇಲ್ಲಿಂದ ಹೆದ್ದೇಳಿಸಿ. ಮೊದಲು ನಾವು ಇಲ್ಲಿಂದ ಹೋಗೋಣ. ಹೌದು, ಸೌಮ್ಯ ಎದ್ದೇಳು. ಸೌಮ್ಯ ಎದ್ದೇಳ್ತಾಳೆ. ಭಯದಿಂದ ನಾನು ಏನು ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಇವರು ಅವಳನ್ನ ಅಲ್ಲಿಂದ ಎದ್ದೇಳಿಸಿ ನಾನು ನಿನ್ನ ಫ್ರೆಂಡ್ಸ್ ಅಂತ ಹೇಳಿ ಅವಳನ್ನು ಅಲ್ಲಿಂದ ಬೇಗ ಆಚೆ ಕರ್ಕೊಂಡು ಹೋಗ್ತಾರೆ. ಆಚೆ ಕೃಷ್ಣಪ್ಪ ಹಾಗೂ ಊರಿನ ಜನ ಇವ್ರಿಗಾಗಿ ಕಾಯ್ತಾ ಇರ್ತಾರೆ. ಆಗ ಕೃಷ್ಣಪ್ಪ ಹೇಳ್ತಾನೆ, ಹಿರಿಯರ ಮಾತು ಅಂದರೆ ನಿಮಗೆ ಹುಡುಗಾಟನಾ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಪ್ರಾಣನೇ ಹೋಗ್ತಾ ಇತ್ತು. ಅವಳು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಏನೋ ಮಂತ್ರವಾದಿ ನೋಡಿ ನಿಮ್ಮನ್ನೆಲ್ಲ ಸುಮ್ಮನೆ ಬಿಟ್ಟಿದ್ದಾರೆ ಅಷ್ಟೇ. ತಾತ, ಯಾರವರೆಲ್ಲ? ಯಾಕೆ ಅವರು ಈ ರೀತಿ ಮಾಡ್ತಿದ್ದಾರೆ? ಸೌಮ್ಯ, ನೀನು ಯಾಕೆ ಮೂರ್ಛೆ ಹೋಗಿದ್ದೆ? ಇದು ಕತೆ ಹೇಳಿಯೋ ಸಮಯ ಅಲ್ಲ. ಸಮಯ ಬಂದಾಗ ನಿಮಗೆ ತಿಳಿಯುತ್ತೆ. ಇಲ್ಲಿಂದ ನಡೀರಿ ಎಂದು ಹೇಳಿ ಕೃಷ್ಣಪ್ಪ ಅವರನ್ನು ಮನೆಗೆ ಕರೆದುಕೊಂಡು ಹೋಗುವಾಗ ಕೃಷ್ಣಪ್ಪ ಹಾಗೂ ಮಂತ್ರವಾದಿ ಅವರ ಮನೆಯ ಕಡೆ ತಿರುಗಿ ನೋಡುತ್ತಾರೆ. ಅಲ್ಲಿ ಕೆಂಪು ಸೀರೆ ಹಾಕಿಕೊಂಡಿರುವ ಒಂದು ಹೆಂಗಸು ಇವ್ರನ್ನೇ ನೋಡ್ತಾ ಇರ್ತಾಳೆ. ಅವಳು ನೋಡ್ತಾ ಇರೋದು ಹೇಗಿದೆ ಅಂದರೆ, ಈ ಸಲ ನೀವು ನನ್ನಿಂದ ತಪ್ಪಿಸ್ಕೊಬೋದು, ಮತ್ತೆ ಬಂದರೆ ನಾನು ಬಿಡಲ್ಲ ಅನ್ನೋ ಥರ. ಈ ಕತೆ ನೋಡ್ತಾ ಇದ್ದರೆ ನಿಮಗೂ ಅನಿಸ್ತಾ ಇರಬೇಕು ಅಲ್ವಾ, ಏನು ಆ ಮನೆಯ ರಹಸ್ಯ ಏನಿರ್ಬೋದು ಅಂತ. ಈ ದೆವ್ವದ ಮನೆಯ ರಹಸ್ಯ ಪಾರ್ಟ್ 2 ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಈ ಕತೆ ನಿಮಗೆ ಇಷ್ಟ ಆಗಿ